ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ಭಾರತದಾದ್ಯಂತ ಶಿಕ್ಷಕರ ದಿನಾಚರಣೆ ಎಂಬುದಾಗಿ ಆಚರಿಸಲ್ಪಡುತ್ತಿದೆ. ಪ್ರಿಯರಾದ ದೇವ ಮಕ್ಕಳೇ, ಎಲ್ಲ ಮಕ್ಕಳನ್ನು ಈ ಸಮಾಜದ ಉತ್ತಮ ನಾಗರಿಕರನ್ನಾಗಿ ಮತ್ತು ಈ ದೇಶದ ಸತ್ಪ್ರಜೆಗಳಾಗಿ ಮಾಡುವ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮಾತ್ರವಲ್ಲದೆ ಪ್ರಿಯರಾದ ದೇವ ಮಕ್ಕಳೇ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನಾನು ಕೂಡ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಬೋಧಿಸುವಂತಹ ಒಂದು ಟೀಚರ್ ಆಗಿರುವಂತಹ ವೃತ್ತಿಯನ್ನು ಆತನು ನನಗೆ ಕೊಟ್ಟಿರುವುದರಿಂದ ಆತನಿಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ಎ ಗುಡ್ ಎಜುಕೇಷನ್ ಕ್ಯಾನ್ ಚೇಂಜ್ ಎನಿಥಿಂಗ್ ಆ್ಯಂಡ್ ಎ ಗುಡ್ ಟೀಚರ್ ಕ್ಯಾನ್ ಚೇಂಜ್ ಎನಿವನ್. ಒಬ್ಬ ಒಳ್ಳೆಯ ಶಿಕ್ಷಕ ಯಾರನ್ನಾದರೂ ಬದಲಾಯಿಸಲು ಸಾಧ್ಯ. ಒಂದು ಉತ್ತಮ ಶಿಕ್ಷಣ ಏನನ್ನಾದರೂ ಬದಲಾಯಿಸಲು ಸಾಧ್ಯ. ಪ್ರಿಯರಾದ ದೇವ ಮಕ್ಕಳೇ, ಒಂದು ಬಂಡೆ ಕಲ್ಲಿನಂತಿರುವ ಒಂದು ಮಕ್ಕಳ ಜೀವಿತವನ್ನಾಗಲಿ ಅಥವಾ ಯಾವುದೇ ವಿಷಯವನ್ನಾಗಲಿ ಶಿಕ್ಷಕರು ಒಂದು ಶಿಲ್ಪಿಯಾಗಿ ಅದನ್ನು ಕೆತ್ತಿ ಒಂದು ಸುಂದರ ಶಿಲೆಯನ್ನಾಗಿ ರೂಪಿಸುವುದರಲ್ಲಿ ತಮ್ಮ ಶ್ರಮೆಯನ್ನು ಹಾಕುತ್ತಾರೆ. ನಾವು ಸತ್ಯವೇದದಲ್ಲಿ ನೋಡುವುದಾದರೆ ಯೇಸು ಕ್ರಿಸ್ತನು ಕೂಡ ಒಬ್ಬ ಒಳ್ಳೆಯ ಬೋಧಕನಾಗಿದ್ದನು. ಆತನ ಜೀವಕಾಲವೆಲ್ಲ ಆತನು ಜನರಿಗೆ ಬೋಧಿಸುವುದರಲ್ಲಿಯೂ ದೇವರ ವಾಕ್ಯದ ರಹಸ್ಯಗಳನ್ನು ಗೂಢಾರ್ಥಗಳನ್ನು ಪರಲೋಕದ ವಿಷಯಗಳನ್ನು ಕಲಿಸಿಕೊಡುವುದರಲ್ಲಿಯೇ ಹೆಚ್ಚಿನ ಸಮಯವನ್ನು ಕಳೆದನು. ಅದಕ್ಕಾಗಿ ಆತನನ್ನು ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ಒಬ್ಬ ಅಧಿಕಾರಿಯು ಬಂದು, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಕೇಳಿದನು. ನೋಡಿ, ಯೇಸು ಕ್ರಿಸ್ತನು ತಾನು ಈ ಲೋಕದಲ್ಲಿದ್ದ ಕಾಲದಲ್ಲಿ ಆತನು ಬೋಧಿಸಿದ ರೀತಿಯಲ್ಲಿ ಆತನು ಒಬ್ಬ ಒಳ್ಳೆಯ ಶಿಕ್ಷಕನಾಗಿ ಗುರುತಿಸಲ್ಪಟ್ಟನು. ಜಕ್ಕಾಯನು ಕೂಡ ಆತನ ಒಂದೇ ಒಂದು ಮಾತಿನ ಮುಖಾಂತರ ಅಥವಾ ಆತನು ಮನೆಗೆ ಬಂದ ತಕ್ಷಣವೇ ಆತನ ಜೀವಿತವೇ ಬದಲಾಯಿತು. ಇವತ್ತು ಶಿಕ್ಷಕರಾದ ನಾವು ಒಳ್ಳೆಯ ಬೋಧಕರಾಗಿದ್ದೇವೆ ಎಂಬುದಾಗಿ ಪರೀಕ್ಷೆ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನಂತ ಒಳ್ಳೆಯ ಬೋಧಕನು ನಮಗೆ ಇದ್ದಾನೆ. ಆತನ ಶಿಕ್ಷಣವನ್ನು ಹೊಂದಿಕೊಂಡು ನಮ್ಮ ಜೀವಿತಗಳನ್ನು ರೂಪಿಸಿಕೊಳ್ಳೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.